ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ವ್ಲಾಗ್ ಶುರು ಮಾಡ್ತಿದ್ದೀನಿ. ಸೊ ಏನಂದರೆ, ಸಾಮಾನ್ಯ ಎಜುಕೇಷನ್ ಬಗ್ಗೆ ತುಂಬ ಜನ ಡೀಟೇಲ್ಸ್ ಕೇಳ್ತಾ ಇದ್ದೀರಾ, ಹಾಗೆ ಸಾಮಾನ್ಯನ ಯಾವ ಸಿಲೆಬಸ್ಸಲ್ಲಿ ಓದಿಸ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಅದಕ್ಕಿಂತ ಮೊದಲು ನಾನು ಒಂದು 3-4 ದಿವಸದ ಹಿಂದೆ BGS ಹಾಸ್ಪಿಟಲಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಮಾತಾಡ್ಸಿದ್ರು, ನಿಮ್ಮ ಫಾಲೋವರ್ ನಾನು ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮ್ಮನ್ನ ಸರಿಯಾಗಿ ನಾನು ಮಾತಾಡ್ಸೋಕ್ಕಾಗಿಲ್ಲ, ಯಾಕೆಂದರೆ ನನಗೆ ಸಡನ್ನಾಗಿ ಫ್ಲಾಶೇ ಆಗ್ತಿಲ್ಲ. ನೀವು ನಿಮ್ಮ ಮಗ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ. ನಾನು ಯಾರಪ್ಪ ಸಡನ್ನಾಗಿ ನನ್ನ ಮಗ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ಅನ್ನೋದು ಅಂತ ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ನೀವು ನನ್ನ ಫಾಲೋವರ್ ಇರ್ಬೋದು, ನೀವು ನನ್ನ ವೀಡಿಯೋಸ್ ನೋಡಿರ್ತೀರಾ, ಸಾಮಾನ್ಯ ಬಗ್ಗೆ ನಿಮ್ಗೆ ಗೊತ್ತಿದೆ ಅನ್ನೋದನ್ನು ನಾನು ಯೋಚನೆ ಮಾಡಲಿಲ್ಲ. ನಿಮ್ಮ ಮಗ ಎಲ್ಲಿ ಅಂತ ಕೇಳ್ತಿದ್ದಾರೆ ಅಂತ ಒಂದು ಸ್ವಲ್ಪ ಟೆನ್ಷನ್ನೇ ಆಗ್ಬಿಡ್ತು. ಸೊ ಹಾಗಾಗಿ ನಾನು ನಿಮಗೆ, ನೀವು ಕೂಡ ಹಾಸ್ಪಿಟಲಲ್ಲಿ ಇದ್ರಿ, ಮೇ ಬಿ ನಿಮಗೂ ಕೂಡ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿನೇ ಇರುತ್ತೆ. ಹಾಗೆ ನಾನು ಕೂಡ ನಮ್ಮ ಅಜ್ಜಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ದು. ನಮ್ಮ ಅಜ್ಜಿಗೆ ಕಣ್ಣಿಂದ ಆಪ್ರೇಷನ್ ಬಗ್ಗೆ ಸ್ವಲ್ಪ ಚೆಕಪ್ ಮಾಡಿಸ್ಬೇಕಿತ್ತು. ಕಣ್ಣು ಕಾಣ್ತಿರ್ಲಿಲ್ಲ ಅವ್ರಿಗೆ ಒಂದು ಸೈಡು. ಸೊ ಅದು ಆಪ್ರೇಷನ್ಗೆ ಅಂತ ಬಂದಿದ್ದು, ಬಟ್ ಆಪ್ರೇಷನ್ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಮೆಡಿಕಲ್ ಅಂದರೆ ಹಾಸ್ಪಿಟಲ್ ಗೊತ್ತಲ್ಲ, ಗಾಬರಿಯಲ್ಲಿ ಇರ್ತೀನಿ. ಹಾಗೆ ಸರಿಯಾಗಿ ನಿಮ್ಮನ್ನ ರೆಸ್ಪಾಂಡ್ ಮಾಡೋದಕ್ಕೆ ಅಥವಾ ನಿಮ್ಮನ್ನ ಮಾತಾಡ್ಸೋದಕ್ಕಾಗಲಿಲ್ಲ. ಸೊ ರಿಯಲಿ ಸಾರಿ, ನಿಮಗೆ ಬೇಜಾರಾಗಿದೆ. ನೀವು ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ಇವತ್ತು ಅಂದರೆ ನಾನು ಈ ವಿಡಿಯೋ ಶೇರ್ ಮಾಡೋ ದಿನ ನಾನು ಸ್ಕೂಲಿಂದ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸಮ್ನೂರು ಸ್ಕೂಲ್ ಹತ್ರ ಹೋಗಿ ಬಂದು. ಸೊ ನನಗೆ ಸ್ಕೂಲಲ್ಲಿ ಕೂಡ ಒಬ್ಬರು ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಮಾತಾಡ್ಸಿದ್ರಿ, ಬಟ್ ದೂರದಲ್ಲಿದ್ರಿ, ನೀವು ಎಕ್ಸಾಮ್ಗೋ ಏನೋ ಬಂದಿದ್ರಿ ಅನಿಸುತ್ತೆ. ಸೊ ದೂರದಲ್ಲಿದ್ರಿ, ನಾನು ನಿಮ್ಮನ್ನ ಕೂಡ ಅಲ್ಲಿ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ. ಸೊ ರಿಯಲಿ ಸಾರಿ. ನನಗೆ ಸಬ್ಸ್ಕ್ರೈಬರ್ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ, ಹಾಗೆ ಸಡನ್ನಾಗಿ ಶಾಕ್ ಕೂಡ ಆಗ್ಬಿಡುತ್ತೆ. ಇವು ನಮ್ಮ ಸಬ್ಸ್ಕ್ರೈಬರ್ ಅಂದರೆ ನಮ್ಮ ವೀಡಿಯೋಸ್ ಇವ್ರಿಗೆಲ್ಲ ರೀಚ್ ಆಗ್ತಿದೆ ಅನ್ನೋದು ಒಂದು ಖುಷಿ ಜೊತೆಗೆ ಒಂದು ಶಾಕ್ ಆಗುತ್ತೆ. ಹಾಗಾಗಿ ನಂಗೆ ಸರಿಯಾಗಿ ಹೆಂಗೆ ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ರಿಯಲಿ ಸಾರಿ. ನಿಮ್ಗೇನಾದ್ರು ಬೇಜಾರಾಗಿದ್ದರೆ, ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅನ್ಸರಿ, ರಿಯಲಿ ಸಾರಿ. ನೀವು ತುಂಬ ದೂರದಲ್ಲಿದ್ದರೆ, ನಾನು ದೂರದಲ್ಲಿದ್ದೆ, ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ಚೆನ್ನಾಗಿ ಮಾತಾಡೋಣ ಅಂತ ಹೇಳ್ತಾ ಮೇನ್ ಟಾಪಿಕ್ ಬರೋಣ. ಸೊ ಸಾಮಾನ್ಯ ಎಜುಕೇಷನ್ ಬಗ್ಗೆ ತುಂಬ ಜನ ಕೇಳ್ತಿದ್ದೀರಾ, ICSE CBSE ಯಾವ್ದು ಬೆಟರ್ ಇರುತ್ತೆ ಅಂತ. ನನಗೆ ಗೊತ್ತಿರೋ ಅಷ್ಟು ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ನೀವು ಅದ್ರ ಮೇಲೆ ನಿಮ್ಗೇನಾದ್ರು ಸ್ವಲ್ಪ ಐಡಿಯಾ ಬರ್ಬೋದು, ನಿಮ್ಮ ಮಗುನ ಯಾವುದಕ್ಕೆ ಸೇರಿಸಿದ್ರೆ ಬೆಟರ್ ಅನ್ನೋದನ್ನು ಸ್ವಲ್ಪ ಐಡಿಯಾ ಬರ್ಬೋದು ಅಂತ ಅಷ್ಟೇ ಇದೊಂದು ವಿಡಿಯೋ. ಸೊ ಸಾಮಾನ್ಯವಾಗಿ ಪ್ರೆಸೆಂಟ್ ಓದ್ತಾ ಇರೋದು ICSE ಸಿಲೆಬಸ್ಸಲ್ಲಿ. ಅವನು ನರ್ಸರಿಯಿಂದ ಕೂಡ ICSE ಸಿಲೆಬಸ್ಸಲ್ಲೇ ಇದ್ದ. CBSE ICSEಗೆ ಏನು ಡಿಫ್ರೆನ್ಸ್ ಇರುತ್ತೆ, ನನಗೆ ಗೊತ್ತಿರೋ ಅಷ್ಟು ಡಿಫ್ರೆನ್ಸ್ನ ಹೇಳ್ಬೋದು. ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, CBSE ಬಂದು ಸೆಂಟ್ರಲ್ ಬೋರ್ಡ್ ಆಫ್ ಇಂಡಿಯಾ, ಅವರು ಅದನ್ನು ಅವರು ನಡೆಸ್ತಾ ಇರ್ತಾರೆ. ಹಾಗಾಗಿ ಸಿಲೆಬಸ್ಸಲ್ಲಿ ಅವ್ರು ಜಾಸ್ತಿ ಮ್ಯಾಥ್ಸು ಮತ್ತು ಸೈನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕೆಂದರೆ ಅವರು ಇಂಡಿಯನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಏನೇ ಬಂದರೂ ಕೂಡ ಮ್ಯಾಥ್ಸು ಮತ್ತು ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ಗಳೇ ಇರುತ್ತೆ, ಅಥವಾ ಅದರ ರಿಲೇಟೆಡ್ ಪೇಪರ್ಗಳೇ ಇರುತ್ತಲ್ವ. ಹಾಗಾಗಿ ಜಾಸ್ತಿ ಅವರು CBSEನಲ್ಲಿ ಮ್ಯಾಥ್ಸು ಮತ್ತು ಸೈನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ನಮ್ಮ ಇಂಡಿಯನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ಸೆಂಟ್ರಲ್ ಬೋರ್ಡ್ ಆಫ್ ಇಂಡಿಯಾದವರು ನಡೆಸೋದು. ಇನ್ನು ICSE ಇದು ಬಂದು ಒಂದು ಇಂಡಿಪೆಂಡೆಂಟ್ ಸಿಲೆಬಸ್ ಇರುತ್ತೆ. ಸೊ ICSE ಬಂದು ಒಂದು ಇಂಡಿಪೆಂಡೆಂಟ್ ಸಿಲೆಬಸ್ ಆಗಿರುತ್ತೆ. ಒಂದು ಪ್ರೈವೇಟ್ ಆರ್ಗನೈಸೇಷನಿಂದ ನಡೆಸ್ತಾ ಇರ್ತಾರೆ. ಸೊ ಅವ್ರು ಆರ್ಗನೈಸ್ ಮಾಡಿರ್ತಾರೆ. ಆ್ಯಂಡ್ ICSE ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ, ಫಾರಿನ್ನಲ್ಲಿ ಕಳಿಸಿ ಮಕ್ಕಳನ್ನ ಓದಿಸ್ತೀವಿ ಅನ್ನೋರಿಗೆ ICSE ಸಿಲೆಬಸ್ ಯೂಸ್ ಆಗುತ್ತೆ. ಹಾಗಾದರೆ ಸಾಮಾನ್ಯ ಯಾಕೆ ICSEಲಿ ಆಗ್ತಿದ್ದೀರಾ, ನಾವು ಫಾರಿನ್ ಕಳಿಸಿ ಓದಿಸ್ತೀವಿ ಆದರೆ ಖಂಡಿತವಾಗ್ಲೂ ಇಲ್ಲ. ಬರೀ ಫಾರಿನಲ್ಲಿ ಕಳಿಸಿ ಓದಿಸೋರ್ಗೆ ಮಾತ್ರ ICSE ಯೂಸ್ ಆಗುತ್ತೆ ಅಂತಲ್ಲ, ಅದು ಮೇನ್ ರೀಸನ್. ಹೀಗೆ CBSE ಓದಿದ್ರೆ ಅದು ನಮ್ಮ ಇಂಡಿಯನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ಯೂಸ್ಫುಲ್ ಆಗುತ್ತೋ ಹಾಗೆ ICSE ಓದಿದ್ರೆ ಅದು ಫಾರಿನಲ್ಲಿ ಹೋಗಿ ಓದೋ ಮಕ್ಕಳುಗಳಿಗೆ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ICSEನಲ್ಲಿ ತುಂಬ ಡೀಟೇಲ್ ಆಗಿರುತ್ತೆ. ಎಲ್ಲ ಸಬ್ಜೆಕ್ಟ್ಗಳಿಗೂ ಅವ್ರು ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೆ ಎಲ್ಲನೂ ತುಂಬ ಡೀಟೇಲ್ಡ್ ಆಗಿರುತ್ತೆ. ಅಂದರೆ ಇವಾಗ ಇಂಗ್ಲೀಷ್ ಕಂಪೇರ್ ಮಾಡಿದ್ರೆ CBSEಗಿಂತ ICSEನ ಸ್ವಲ್ಪ ಜಾಸ್ತಿ ಇರುತ್ತೆ. ಆಗಲೇ ಹೇಳಿದಾಗ, ಏಕೆಂದರೆ ನಾವು CBSEನಲ್ಲಿ ತುಂಬ ಇಂಪಾರ್ಟೆನ್ಸ್ನ ನಮ್ಮ ಇಂಡಿಯನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೊಡ್ತಾರೆ. ಸೊ ಇಲ್ಲಿಗೆ ಏನೇನು ಬೇಕು ಅದಷ್ಟನ್ನು ಚೆನ್ನಾಗಿ ಅವರು ಪ್ರಿಪೇರ್ ಮಾಡ್ತಾರೆ. ಸಿಲೆಬಸ್ಗಳು ಕೂಡ ಅದೇ ರೀತಿ ರಿಲೇಟೆಡೇ ಇರುತ್ತೆ. ICSEನಲ್ಲಿ ಅದು ಒಂದು ಪ್ರೈವೇಟ್ ಆರ್ಗನೈಸೇಷನ್ ಆಗಿರೋದ್ರಿಂದ ಅವರು ಫಾರಿನ್ ರಿಲೇಟೆಡ್ ಅಥವಾ ಫಾರಿನ್ಗೆ ಹೋಗೋ ಮಕ್ಕಳುಗಳಿಗೆ ಏನೇನು ಯೂಸ್ಫುಲ್ ಬೇಕೋ ಆ ಥರ ಮಾಡ್ತಾರೆ. ತುಂಬ ಡೆಪ್ತ್ ಆಗಿರುತ್ತೆ ಎಲ್ಲ ಸಬ್ಜೆಕ್ಟ್. ನೀವು ಹಿಸ್ಟ್ರಿ ತೊಗೊಳ್ಬೋದು ಅಥವಾ ಇಂಗ್ಲೀಷ್ ತೊಗೊಳ್ಬೋದು. ಅಲ್ಲಿ ಪೋಯಮ್ ಅಂತ ಇದ್ದರೆ ಇಲ್ಲಿ ಪೊಯೆಟ್ರಿಗಳೇ ಇರುತ್ತೆ. ಎಲ್ಲದರಲ್ಲೂ ಸ್ವಲ್ಪ ತುಂಬ ಡೀಟೇಲಾಗಿ ತುಂಬ ಡೆಪ್ತಾಗಿ ಕೊಟ್ಟಿರ್ತಾರೆ. ಆ್ಯಂಡ್ ಕಂಪೇರ್ ಮಾಡಿದ್ರೆ CBSEಗಿಂತ ICSE ಕಷ್ಟನೇ ಇರುತ್ತೆ.
ಸೊ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಪ್ರೆಷರೇ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸ್ ಇದೆ. ಯಾಕೆಂದರೆ ನಾವು ಸಮ್ಮನಿಗೆ ಓದಿಸ್ತಾ ಇದೀವಲ್ವ, ಇವಾಗ 2ನೇ ಕ್ಲಾಸು, ಈಗ ನೆಕ್ಸ್ಟ್ ಜೂನಿಂದ 3ನೇ ಕ್ಲಾಸ್ಗೆ ಹೋಗಬೇಕು. ಆದರೆ ತುಂಬ ಕಷ್ಟ ಅಂತ ಅನಿಸುತ್ತೆ ನನಗೆ. ಈಗ ಆಲ್ರೆಡಿ ಅನ್ಸೋಕ್ಕೆ ಶುರುವಾಗಿದೆ ತುಂಬಾ ಕಷ್ಟ ಇದೆ, ಅವನು ಕಷ್ಟಪಡ್ತಾನೆ, ನಮಗೂ ಕಷ್ಟ ಆಗುತ್ತೆ ಅಂತ. ಬಟ್ ನಾನಂತೂ ಎಲ್ಲೂ ಟ್ಯೂಷನ್ಗೆಲ್ಲ ಕಳಿಸಲ್ಲ. ಆಗುವಷ್ಟು ವರ್ಷ ನಾನೇ ಹೇಳ್ಕೊಡ್ತೀನಿ. ಆಗ್ತಾನೆ ಇಲ್ಲ ಅಂದಾಗ ನಾನು CBSE ಚೇಂಜ್ ಮಾಡ್ಕೊತೀನಿ. ಯಾಕೆಂದರೆ ಅವನಿಗೂ ಪ್ರೆಷರ್ ಆಗಬಾರ್ದು. ಮಕ್ಕಳಿಗೆ ಆರಾಮಾಗಿ ಓದಬೇಕು, ತುಂಬ ಪ್ರೆಷರ್ ಹಾಕಿ ಓದಿಸ್ಬಾರ್ದಲ್ವ. ಹಾಗಾಗಿ ಅವ್ನಿಗೆ ಹೇಳ್ಬಿಟ್ಟಿದ್ದೀವಿ ನಾವು, ನಿನ್ಗೆ ಯಾವಾಗ ICSE ಸಿಲೆಬಸ್ ಆಗ್ತಿಲ್ಲ ಅಂತ ಹೇಳ್ತೀಯ ಪಪ್ಪು, ಅವಾಗ ನಾವು ಚೇಂಜ್ ಮಾಡಿಸ್ತೀವಿ ಕಂದ ಅಂತ ಹೇಳಿದ್ದೀವಿ. ಹಾಗಾಗಿ ಅವ್ನು ಸ್ವಲ್ಪ ಯೋಚನೆ ಮಾಡಿ, ಅವ್ನಿಗೆ ಶಕ್ತಿ ಬರುತ್ತಲ್ವ, ಇನ್ನೊಂದು 1 ವರ್ಷ 2 ವರ್ಷ ಆದಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಯಾವ್ದು ಕಷ್ಟ ಆಗ್ತಿದೆ, ಯಾವ್ದು ಬೇಕು ಯಾವ್ದು ಬೇಡ ಅಂತ. ಸೊ ಅವ್ನು ಬೇಡ ಅಂದರೆ ನಾವು ಚೇಂಜ್ ಮಾಡ್ತೀವಿ. ನಾನು ಚೇಂಜ್ ಮಾಡೋವರೆಗೂ ನಾನೇ ಹೇಳ್ಕೊಡ್ತಾ ಇರ್ತೀನಿ. ನಾವು ಟ್ಯೂಷನ್ಗೆಲ್ಲ ಎಲ್ಲೂ ಕಳಿಸಲ್ಲ. ಯಾಕೆಂದರೆ ನಾನು ಟ್ಯೂಷನಲ್ಲಿ ಒಂದು ಸಬ್ಜೆಕ್ಟ್ ತೊಗೊಳ್ತಿದ್ದೆ ಮೊದಲು. ಒಂದು ಟ್ಯೂಷನಲ್ಲಿ ಒಂದು ಟ್ಯುಟೋರಿಯಲ್ಸಲ್ಲಿ ಅಲ್ಲಿ ಟ್ಯೂಷನ್ಗಳು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ದೀನಿ. ಸೊ ಹಾಗಾಗಿ ಟ್ಯೂಷನ್ಗೆ ಕಳಿಸೋದಕ್ಕಿಂತ ಬೆಟರ್ ನನ್ನ ಮನೇಲಿ ಹೇಳ್ಕೊಡೋದು ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಹಾಗಾಗಿ ನಾನು ಟ್ಯೂಷನ್ಗೆ ಕಳಿಸಲ್ಲ. ಆಗೋಷ್ಟು ದಿನ ನಾನೇ ಹೇಳ್ಕೊಡ್ತೀನಿ ಮನೆಯಲ್ಲಿ. ಅದಾದಮೇಲೆ ಅವ್ನಿಗೆ ಆಗ್ತಾನೆ ಇರೋದ್ರೆ CBSE ಚೇಂಜ್ ಮಾಡ್ಕೊತೀವಿ. ಇನ್ನು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ, ಕಂಪೇರ್ ಮಾಡಿದ್ರೆ ICSE ಜಾಸ್ತಿ ಇರುತ್ತೆ ಅನಿಸುತ್ತೆ. ಯಾಕೆಂದರೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ನಾನು ಕೇಳಿರೋಂಥ ಸ್ಕೂಲ್ಗಳಲ್ಲಿ ನಾವು ಸಾಮಾನ್ಯ ಸೇರಿಸ್ಬೇಕಾದ್ರೆ 1-2 ಅಲ್ಲ, ತುಂಬ ಸ್ಕೂಲ್ಗಳನ್ನ ಕೇಳಿದ್ದೀವಿ, ತುಂಬ ಸ್ಕೂಲ್ಗಳಲ್ಲಿ ವಿಚಾರಿಸಿದ್ದೀವಿ. ಸೊ CBSE ಕಂಪೇರ್ ಮಾಡಿದ್ರೆ ICSEನಲ್ಲಿ ಸ್ವಲ್ಪ ಫೀಸ್ ಸ್ಟ್ರಕ್ಚರ್ ಕೂಡ ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿದ್ರೆ. ಹಾಗೆ ಸಬ್ಜೆಕ್ಟ್ಸ್ಗಳು ಅಷ್ಟೇ ಜಾಸ್ತಿ ಇರುತ್ತೆ. ಒಟ್ಟೊಟ್ಟು ಓವರಾಲ್ CBSEಗಿಂತ ICSEನಲ್ಲಿ ಓದೋ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ಸಬ್ಜೆಕ್ಟ್ ವೈಸ್ ಆಗಿರ್ಬೋದು ಅಥವಾ ರೈಟಿಂಗ್ ವೈಸ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ತುಂಬ ಜಾಸ್ತಿನೇ ಕೊಟ್ಟಿರ್ತಾರೆ, ಜಾಸ್ತಿನೇ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಪ್ರೆಷರ್ ಅಂತ ನಾನು ಅಂದ್ಕೊತೀನಿ. ಬಟ್ ಇವಾಗ ಅವ್ರು ಪ್ರೆಷರ್ ತೊಗೊಂಡು ಪ್ರೆಷರಲ್ಲಿ ಅಥವಾ ಅದನ್ನು ಚೆನ್ನಾಗಿ ಅವ್ರು ಓದಿ ಅದರಲ್ಲಿ ಅದು ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ರೆ, ಅವರು ಬಂದು ಇನ್ನು 10th ಆ ಥರ ಎಲ್ಲ ಬಂದಾಗ ಅವ್ರು ಟಾಪರ್ ಥರ ಇರ್ತಾರೆ. ಅಥವಾ ಅವ್ರಿಗೆ ತುಂಬ ಈಸಿಯಾಗಿರುತ್ತೆ. ಟಾಪರ್ ಅನ್ನೋದಕ್ಕಿಂತ ಅವ್ರಿಗೆ ಹೊಸ ಸಬ್ಜೆಕ್ಟ್ಗಳು ಬಂದಾಗ, ಹೊಸ ಟಾಪಿಕ್ಗಳು ಬಂದಾಗ ಅದೆಲ್ಲನೂ ಆಲ್ರೆಡಿ ಅವ್ರು ಕಲ್ತ್ಬಿಟ್ಟಿರ್ತಾರಲ್ಲ. ಸೊ ಹಾಗಾಗಿ ಅವ್ರಿಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಇದು ಆಲ್ರೆಡಿ ನಮ್ಗೆ ಗೊತ್ತಿರೋದಲ್ವ ಅನ್ನಿಸೋ ಥರ ಶುರು ಆಗುತ್ತೆ. ಹಾಗಾಗಿ ನಾವು ಅದೇ ರೀಸನ್ನಿಂದನೇ ನಾನು ICSEಗೆ ಸೇರಿಸಿದ್ದು. ಸ್ವಲ್ಪ ಬೇಸಿಕ್ ಚೆನ್ನಾಗಾಗಲಿ, ಬೇಸಿಕ್ ಚೆನ್ನಾಗಾದ್ಮೇಲೆ ಅದು ಅವ್ನ ಫ್ಯೂಚರ್ಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡೆ ನಾವು ಸೇರಿಸಿದ್ದು. ಸೊ ಅಂದರೆ ಇವಾಗ ನೀವು ಥಿಂಕ್ ಮಾಡ್ತಾ ಇರ್ಬೋದು, ಹಾಗಾದ್ರೆ ನಾವು ಬರೀ ಫಾರಿನಲ್ಲಿ ಓದೋ ಮಕ್ಳುಗಳಿಗೆ ಮಾತ್ರ ICSE ಆಗುತ್ತೋ, ಹಾಗಾದ್ರೆ ನಾವು ಸುಮ್ಮನೆ ಸೇರಿಸೋದು ವೇಸ್ಟ್ ಅಲ್ವಾ ಅಂತ. ಖಂಡಿತವಾಗ್ಲೂ ಹಂಗೆ ಅಂದ್ಕೊಬೇಡಿ. ICSEನಲ್ಲಿ ತುಂಬ ಯೂಸ್ಫುಲ್ಗಳೇನೇನು ಅಂದರೆ, ಪ್ಲಸ್ ನೆಗೆಟಿವ್ ಹೇಳ್ತೀನಿ. ಸೊ ಫಸ್ಟಿಗೆ CBSEನಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಏನೇನಂತ ಹೇಳ್ತೀನಿ. CBSEನಲ್ಲಿ ಬಂದು ಅವರು ಮ್ಯಾಥ್ಸು ಮತ್ತು ಸೈನ್ಸ್ನಲ್ಲಿ ತುಂಬ ಚೆನ್ನಾಗಿ ತುಂಬ ಫೋಕಸ್ ಮಾಡಿ ಅವೆರಡು ಸಬ್ಜೆಕ್ಟ್ಗಳನ್ನ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಏಕೆಂದರೆ ಆ 2 ಸಬ್ಜೆಕ್ಟಲ್ಲಿ ಚೆನ್ನಾಗಿ ಟ್ರೈನ್ ಆದರೆ ಅಥವಾ ಆ 2 ಸಬ್ಜೆಕ್ಟ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದ್ದರೆ ಅವ್ರು ಮುಂದೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದರೂ ಕೂಡ ಈ 2 ರಿಲೇಟೆಡೇ ಇರುತ್ತೆ. ಇನ್ನು ಉಳಿದಿದ್ದೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಇಂಡಿಯನ್ ಕಾಂಪಿಟೇಟಿವ್ ಎಕ್ಸಾಮ್ ಇವೆರಡು ರಿಲೇಟೆಡ್ ಇರೋದ್ರಿಂದ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು, ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಸ್ವಲ್ಪ ಪ್ರೆಷರ್ ಕಮ್ಮಿನಲ್ಲಿಟ್ಟು ಓದಿಸ್ತಾರೆ. ಅಂದರೆ ಫೋಕಸ್ ಜಾಸ್ತಿ ಇರ್ಬೋದು ಸೈನ್ಸು ಮ್ಯಾಥ್ಸಲ್ಲಿ. ಹಂಗಂದ್ರೆ ಬೇರೆ ಸಬ್ಜೆಕ್ಟು ಏನು ಇರೋದೇ ಇಲ್ವಾ, ಬೇಸಿಕ್ ಇರುತ್ತಾ ಆ ಥರ ಏನಿಲ್ಲ. ಎಲ್ಲ ಸಬ್ಜೆಕ್ಟ್ಗಳು ಕೂಡ ಅವ್ರಿಗೆ ಯೂಸ್ಫುಲ್ ಆಗೋಷ್ಟು ಸಿಲೆಬಸ್ ಅಥವಾ ಅಷ್ಟು ನೀಟಾಗಿ ಸಿಲೆಬಸ್ನ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಹಾಗಾಗಿ ಎಲ್ಲ ಸಬ್ಜೆಕ್ಟಲ್ಲೂ ಅವ್ರಿಗೆ ಬೇಕಾಗಿರೋ ನಾಲೆಡ್ಜ್ ಅಂತೂ ಸಿಗುತ್ತೆ. ಜಾಸ್ತಿ ಫೋಕಸ್ ಸೈನ್ಸ್ ಮ್ಯಾಥ್ಸಲ್ಲಿ ಇರುತ್ತೆ ಅಂತ ಹೇಳಿದಷ್ಟೇ. ಇನ್ನು ನೆಕ್ಸ್ಟು ಪಾಸಿಟಿವ್ ಪಾಯಿಂಟ್ ಬಂದು ಫೀಸ್ ವೈಸ್ ಅಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಕಂಪೇರ್ ಮಾಡಿದ್ರೆ, ICSE ಕಂಪೇರ್ ಮಾಡಿದ್ರೆ ಫೀಸ್ ವೈಸ್ ಸ್ವಲ್ಪ ಕಡಿಮೆ ಇರ್ಬೋದು. ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟ್ ಬಂದು ICSE ಕಂಪೇರ್ ಮಾಡಿದ್ರೆ CBSEನಲ್ಲಿ ಮಕ್ಕಳ ಮೇಲೆ ಅಷ್ಟೊಂದು ಪ್ರೆಷರ್ ಆಗೋದಿಲ್ಲ, ಪೇರೆಂಟ್ಸ್ ಮೇಲೂ ಕೂಡ ಅಷ್ಟೊಂದು ಪ್ರೆಷರ್ ಆಗೋದಿಲ್ಲ. ಮತ್ತು ಸಬ್ಜೆಕ್ಟ್ಸ್ಗಳಾಗಲಿ ಅಥವಾ ಸಿಲೆಬಸ್ಗಳಾಗಲಿ ತುಂಬ ಡೀಟೇಲಾಗಿ ಇಲ್ಲದೆ ಇರೋದ್ರಿಂದ ಅಥವಾ ಜಾಸ್ತಿ ಇಲ್ಲದೆ ಇರೋದ್ರಿಂದ ಮಕ್ಕಳನ್ನ ಸೆಟಲ್ ಆಗಿ ನೀಟಾಗಿ ಓದಿಸಿ ಮುಗಿಸ್ಬೋದು. ಸೊ ಇದಿಷ್ಟು CBSE ಪ್ಲಸ್ ಪಾಯಿಂಟ್ಗಳಾಗ್ಬೋದು. ನೆಗೆಟಿವ್ ಪಾಯಿಂಟ್ ಬಂದು ಅದೇ ಅವ್ರಿಗೆ ಸ್ವಲ್ಪ ಬೇಸಿಕ್, ಈಗ ನಾವೆಲ್ಲ ಏನು ಓದಿದ್ದೀವಿ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ. ICSE ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಗ್ಬೋದೇನೋ ಅಂತ ನೆಗೆಟಿವ್ ಅಲ್ಲ, ಇದು ICSE ಕಂಪೇರ್ ಮಾಡಿದ್ರೆ CBSEನಲ್ಲಿ ಇಲ್ಲದೆ ಇರೋದು ಅಂತ. ಹಾಗೆ ಇನ್ನು ಬೇರೆ ಏನು ಹೇಳ್ಬೋದು, ಇಂಗ್ಲೀಷು ತುಂಬ CBSE ಕಂಪೇರ್ ಮಾಡಿದ್ರೆ ICSEನಲ್ಲಿ ಸ್ವಲ್ಪ ಜಾಸ್ತಿ ಲೆವೆಲ್ನಲ್ಲಿ ಇಂಗ್ಲೀಷ್ ಇರುತ್ತೆ. ಸೊ ಹಾಗಾಗಿ ಇಂಗ್ಲೀಷ್ ಲೆವೆಲ್ ಸ್ವಲ್ಪ ಕಡಿಮೆ ಬರುತ್ತೆ CBSEನಲ್ಲಿ. ಅದು ಬಿಟ್ಟರೆ ಎಲ್ಲವೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಂದರೆ
ಟೀಚರ್ಗಳು ಅಥವಾ ಸ್ಕೂಲ್ಗಳಂತೂ ಏನೋ ನಾವು CBSE ಸ್ಕೂಲ್ ಅಂತ ಕಡಿಮೆ ಪಾಠ ಮಾಡೋದು ಆ ಥರ ಎಲ್ಲ ಏನಿರೋದಿಲ್ಲ ಅಲ್ವಾ. ಎಲ್ಲ ಸ್ಕೂಲ್ಗಳು ಅವ್ರೇನು ಕಲಿಸ್ಬೇಕು ಅದನ್ನು ಕಲಿಸ್ತಾರೆ. ಇನ್ನು ICICಗೆ ಬಂದರೆ ಆಗಲೇ ಹೇಳಿದಾಗೆ ಫಾರಿನ್ ಕಳಿಸ್ತೀವಿ ಮಕ್ಕಳನ್ನ ಅನ್ನೋರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕೆಂದರೆ ಬೇಸಿಕ್ ಇಂಗ್ಲೀಷ್ ಚೆನ್ನಾಗಾಗುತ್ತೆ. ಬೇಸಿಕ್ ಇಂಗ್ಲೀಷಲ್ಲಿ ವೊಕ್ಯಾಬ್ಯುಲರಿ ಅವ್ರಿಗೆ ಇಂಪ್ರೂವ್ ಆಗುತ್ತೆ. ಎಷ್ಟೋ ವರ್ಡ್ಸ್ಗಳು ಗೊತ್ತೇ ಇಲ್ಲ, ವರ್ಡ್ಸ್ಗಳು ನನಗಂತೂ ನಾನು ಕೇಳೇ ಇರಲ್ಲ. ಆ ವರ್ಡ್ಸ್ಗಳನ್ನೆಲ್ಲ ಸಾಮಾನ್ಯ ಬುಕ್ಕಲ್ಲಿ ನಾನು ಓದ್ತೀನಿ. ಹಾಗೆ ಸಬ್ಜೆಕ್ಟ್ಸ್ಗಳು ಜಾಸ್ತಿ ಆಪ್ಷನ್ಸ್ಗಳು ಕೊಡ್ತಾರೆ, ಸಬ್ಜೆಕ್ಟ್ಗಳು ಜಾಸ್ತಿ ಆಗಿರುತ್ತೆ. ಸೊ ನಾವು ಜಾಸ್ತಿ ಓದ್ತಾ ಮಕ್ಕಳು ಯಾರು ತುಂಬ ಚೆನ್ನಾಗಿ ಓದೋರು ಇರ್ತಾರೆ ನೋಡಿ, ಅಂಥ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಯಾಕೆಂದರೆ ಅವ್ರು ಓದೋ ಲೆವೆಲ್ಗೆ ಈ ಬುಕ್ಗಳು ICICI ಸಿಲೆಬಸ್ ಎರಡು ಮ್ಯಾಚ್ ಆದರೆ ಅವ್ರ ನಾಲೆಡ್ಜ್ ತುಂಬ ಮೇಲೋಗುತ್ತೆ. ಸೊ ಅಂಥ ಮಕ್ಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ವೊಕ್ಯಾಬ್ಯುಲರಿ ತುಂಬ ಚೆನ್ನಾಗಾಗುತ್ತೆ. ಅದಂತೂ ನಾನೊಂದು ಗ್ಯಾರಂಟಿ ಕೊಡ್ಬೋದು. ವರ್ಡ್ಸ್ಗಳು ಗೊತ್ತೇ ಇಲ್ಲ ನಾವು ಇಂಗ್ಲೀಷಲ್ಲಿ ಕೇಳೇ ಇರಲ್ಲ ಅಂಥ ಪದಗಳು ಅಥವಾ ಅಂಥ ಹೊಸ ವರ್ಡ್ಗಳನ್ನೆಲ್ಲ ಇದರಲ್ಲಿ ಡಿಸ್ಕವರ್ ಮಾಡಿರ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಅದೆಲ್ಲ ಬಂದುಬಿಟ್ಟಿರುತ್ತೆ. ನಾನು ಇಂಗ್ಲೀಷ್ TV ಶೋಸು, ಇಂಗ್ಲೀಷ್ ಏನು ಹೇಳ್ತಾರಪ್ಪ, ಇಂಗ್ಲೀಷ್ದು ಇಂಟರ್ವ್ಯೂಸ್ಗಳನ್ನೆಲ್ಲ ಇವಾಗ OTTಯಲ್ಲೆಲ್ಲ ಬರುತ್ತಲ್ವ, ಆ ಇಂಟರ್ವ್ಯೂಸ್ ಎಲ್ಲ ನೋಡಬೇಕಾದ್ರೆ ಅದರಲ್ಲಿ ಯೂಸ್ ಮಾಡೋ ವರ್ಡ್ಗಳನ್ನೆಲ್ಲ ಸಾಮಾನ್ಯ ಬುಕ್ಕಲ್ಲಿ ಇರುತ್ತೆ. ಅಂದರೆ ಆ ವರ್ಡ್ಗಳೆಲ್ಲ ನಾವು ಕೇಳೇ ಇರಲ್ಲ. ಮೊದಲೆಲ್ಲ ಆ ವರ್ಡ್ಗಳು ಕೇಳಿದರೆ ಅದು ಏನು ಅಂತ ನನಗೆ ಆ ಮೀನಿಂಗ್ ಗೊತ್ತಾಗ್ತಾ ಇರಲಿಲ್ಲ. ನಾನು ಗೂಗಲ್ ಮಾಡಿ ಸರ್ಚ್ ಮಾಡ್ತಿದ್ದೆ. ನಿಜವಾಗ್ಲೂ ಹೇಳ್ತೀನಿ ಫ್ಯಾಮಿಲಿ, ನನಗೆ ಗೊತ್ತಿರೋದು ಒಂದು ಬೇಸಿಕ್ ಇಂಗ್ಲೀಷ್ ಅಥವಾ ನಾವು ನಾರ್ಮಲಾಗಿ ಮಾತಾಡುವಂಥ ಇಂಗ್ಲೀಷ್ ಅಷ್ಟೇ ನನಗೆ ಗೊತ್ತಿರೋದು. ಹಾಗಾಗಿ ಈ ಹೊಸ ವರ್ಡ್ಗಳು ಕೇಳಿದಾಗ ಆ TV ಶೋಗಳಲ್ಲಿ ಏನೋ ಒಂದು ವರ್ಡ್ ಹೇಳ್ತಾರೆ ಅಥವಾ ಯಾವುದೋ ಒಂದು OTT ಇಂಗ್ಲೀಷ್ ಮೂವಿ ನೋಡ್ತಾ ಇರ್ತೀನಿ, ಅವಾಗ ಏನೋ ಒಂದು ವರ್ಡ್ ಬಂದಿರುತ್ತೆ. ಅದು ಏನು ಪದ ಅನ್ನೋದು ನನಗೆ ಅರ್ಥ ಆಗದೆ ಗೂಗಲಲ್ಲಿ ಮಾಡಿ ಸರ್ಚ್ ಮಾಡಿ ತಿಳ್ಕೊತಿದ್ದೆ ಅದ್ರ ಮೀನಿಂಗ್ ಏನು ಅಂತ. ಬಟ್ ಇವಾಗ ಸಾಮಾನ್ಯ ಬುಕ್ಕಲ್ಲಿ ಆ ಪದಗಳು ನನಗೆ ಎಷ್ಟೊಂದು ಪದಗಳ ಥರ ಅಂದ್ಕೊಂಡಿರ್ತೀನಿ ಅಥವಾ ಇಲ್ಲಿ ಹೇಳ್ಕೊಟ್ಟಿರ್ತೀನಿ. ನೆಕ್ಸ್ಟ್ ಯಾವುದೋ ಒಂದು TV ಶೋ ನೋಡ್ಬೇಕಾದ್ರೆ ಅಲ್ಲಿ ಆ ವರ್ಡ್ ಯೂಸ್ ಮಾಡಿರ್ತಾರೆ. ಸೊ ಅವಾಗ ಅನಿಸುತ್ತೆ ಓಕೆ ಇಂಗ್ಲೀಷ್ ಅಲ್ಲಿಗೆ ಇಲ್ಲಿಗೆ ಮ್ಯಾಚ್ ಆಗ್ತಿದೆ ಅಂತ. ಹಾಗಾಗಿ ಅದು ತುಂಬ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಎಲ್ಲ ಸಬ್ಜೆಕ್ಟ್ನೂ ಸೇಮ್ ಫೋಕಸ್ ಮಾಡ್ತಾರೆ ಅಲ್ಲಿ. ಇದು ತುಂಬ ಕಡಿಮೆ ಮಾಡ್ತೀವಿ, ಇದು ತುಂಬ ಜಾಸ್ತಿ ಮಾಡ್ತೀವಿ ಅಂತ ಏನಿಲ್ಲ. ಇಂಗ್ಲೀಷಿಂದ ಹಿಡಿದು ನೀವು ಮ್ಯಾಥ್ಸಿಂದ ಹಿಡಿದು ಫಿಸಿಕ್ಸಿಂದ ಹಿಡಿದು ಎಲ್ಲ ಸಬ್ಜೆಕ್ಟ್ಸ್ಗಳೂ ತುಂಬ ಸೇಮ್ ಫೋಕಸ್ಡ್ ಆಗಿರುತ್ತೆ. ಹಾಗೆ ಸಬ್ಜೆಕ್ಟ್ಸ್ಗಳು ಹೆಂಗೆ ಡಿವೈಡ್ ಮಾಡ್ತಾರೆ ಅಂದರೆ ನಮ್ಮ ಸಾಮಾನ್ಯ ಓದೋ ಸ್ಕೂಲಲ್ಲಿ ಅಪ್ ಟು 3rd ಸ್ಟ್ಯಾಂಡರ್ಡ್ವರೆಗೂ EVS ಅಂತ ಮಾಡ್ಕೊಳ್ತಾರೆ. ಅದನ್ನು ಸೋಷಿಯಲ್ ಸ್ಟಡೀಸ್, ಸೈನ್ಸ್ ಅಂತ ಬೇರೆ ಮಾಡ್ಕೊತಾರೆ. ಸೊ ಅವಾಗ ಇನ್ನೂ ಡೀಟೇಲಾಗಿ ಹೋಗುತ್ತೆ. EVSೇ ಕಷ್ಟ ಅಂದರೆ EVSಗಿಂತ ಸೋಷಿಯಲ್ ಸ್ಟಡೀಸ್, ಸೈನ್ಸ್ ಆದಾಗಂತೂ ಇನ್ನೂ ಕಷ್ಟ ಆಗುತ್ತೆ. ನೆಗೆಟಿವ್ ಅಂದರೆ ಅದೇ ಮಕ್ಳಿಗೆ ತುಂಬ ಪ್ರೆಷರ್ ಆಗುತ್ತೆ ಅನ್ನೋದು. ಸೊ ಇದಿಷ್ಟು ಸಿಲೆಬಸ್ ಅಥವಾ ಡಿಫ್ರೆನ್ಸ್ ಇರೋದು ನನಗೆ ಗೊತ್ತಿರೋದು ಫ್ಯಾಮಿಲಿ. ಹಾಗೆ ನನ್ನ ಸಜೆಷನ್ ಕೇಳಿದ್ರೆ ನೀವು ಯಾವುದಕ್ಕೆ ಮಕ್ಕಳನ್ನ ಸೇರಿಸ್ಬೇಕು ಅಂತ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ ನನ್ನ ಸಜೆಷನ್ ಬಂದು CBSEಗೆ ಹಾಕ್ಬೋದು. ಯಾಕೆಂದರೆ ಅದು ಬಿಟ್ವೀನ್ ಸ್ಟೇಟ್ ಮತ್ತು ICICI ಮತ್ತು ಸ್ಟೇಟ್ ಮಧ್ಯದಲ್ಲಿರುತ್ತೆ. ಈ ಕಡೆ ಸ್ಟೇಟು ಅಲ್ಲ, ಈ ಕಡೆ ICICIನೂ ಇಲ್ಲ. ಸೊ ಮಧ್ಯದಲ್ಲಿರೋದ್ರಿಂದ CBSE ಬೆಟರ್ ಅಂತ ಅನ್ಕೊತೀನಿ. ಬಟ್ ನಾನು CBSE ಸಜೆಸ್ಟ್ ಮಾಡಿ ಯಾಕೆ ಸಾಮಾನ್ಯ ICICIಗೆ ಹಾಕಿದ್ದೀನಿ ಅಂತಲೂ ನೀವು ಅನ್ಕೋಬೋದು. ನಿಮ್ಮ ಮಗ ಮಾತ್ರ ICICI ಇದ್ದಾಗ ನೀವು CBSEಗೆ ಸಜೆಸ್ಟ್ ಮಾಡ್ತಿರಲ್ಲ ಅಂತ. ಸೊ ಅಗೇನ್ ಸೇಮ್ ರೀಸನ್ ನಾನು ಆಗಲೇ ಹೇಳಿದಾಗೆ ಸಾಮಾನ್ಯಕ್ಕೆ ಸ್ವಲ್ಪ ಬೇಸಿಕ್ ಚೆನ್ನಾಗಿ ಆಗಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಮನೆಯಲ್ಲಿ ನಾನು ಕಷ್ಟಪಟ್ಟು ಹೇಳ್ಕೊಡೋದಕ್ಕೆ ರೆಡಿ ಇದೆ. ಸೊ ಮನೆಯಲ್ಲಿ ತುಂಬ ಕಷ್ಟಪಟ್ಟು ಹೇಳ್ಕೊಡ್ತೀವಿ, ನಾವು ರೆಡಿ ಇದ್ದೀವಿ ಅನ್ನೋರು ICICIಗೆ ಹಾಕ್ಬೋದು. ಅಥವಾ ಮಕ್ಕಳಿಗೂ ಸ್ವಲ್ಪ ಪ್ರೆಷರ್ ಆಗುತ್ತೆ ಅಂತ ಗೊತ್ತಿದ್ದೂ ಅಂತ ಓಕೆ ಆದರೆ ICICIಗೆ ಹಾಕ್ಬೋದು. ಮಕ್ಳಿಗೆ ತುಂಬ ಪ್ರೆಷರ್ ಆಗೋದು ಬೇಡ. ಮನೇಲಿ ನಾವು ಅಷ್ಟೇ ತುಂಬ ಫ್ರೀ ಇರಲ್ಲ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಅಥವಾ ಏನೋ ಬ್ಯುಸಿ ಇರ್ತಾರೆ, ಅಥವಾ ಅವ್ರಿಗೆ ಹೇಳ್ಕೊಡೋಷ್ಟು ನಾವು ಓದಿಲ್ಲದೆ ಇರ್ಬೋದು, ನಮ್ಮ ಮಕ್ಕಳು ಚೆನ್ನಾಗಿ ಓದಿಸ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಕಾರಣದಿಂದ ನಮ್ಗೆ ಅಷ್ಟು ಹೇಳ್ಕೊಡೋಕ್ಕಾಗಲ್ಲ ಮನೆಯಲ್ಲಿ ಅನ್ನೋರು CBSEಗೆ ಹೋದರೆ ತುಂಬ ಬೆಟರ್. ಯಾಕೆಂದರೆ ಅದು ಸ್ಟೇಟ್ ಮತ್ತು ICICI ಮಧ್ಯದಲ್ಲಿ ಇರುತ್ತೆ. ಆ್ಯಂಡ್ ತುಂಬ ಆಪ್ಷನ್ಸ್ ಆಗಲಿ ಹೇಳಿದಾಗೆ ನಮ್ಮ ಇಂಡಿಯಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ಸ್ಟೇಟ್ ಸಿಲೆಬಸ್ ಬಗ್ಗೆ ಕೇಳೋದಾದರೆ ನನಗೆ ಸ್ಟೇಟ್ ಸಿಲೆಬಸ್ ಬಂದು ಒಂದೊಂದು ಸ್ಟೇಟ್ಗೆ ಒಂದೊಂದು ಸಿಲೆಬಸ್ಗಳನ್ನ ಅಲ್ಲಿ ಆ ಸ್ಟೇಟ್ಗೆ ಚೇಂಜ್ ಮಾಡ್ಕೊಂಡಿರ್ತಾರೆ ಮತ್ತು ಆ ರಿಲಿಜನ್ಗೆ ಜಾಸ್ತಿ ರಿಲೇಟೆಡ್ ಅದ್ರ ಮೇಲೇ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ನನಗೆ ಎಕ್ಸಾಕ್ಟಾಗಿ ಸ್ಟೇಟ್ ಸಿಲೆಬಸ್ ಬಗ್ಗೆ ನಾವು ಓದ್ತಿರೋ ಕಾಲನೇ ಬೇರೆ, ಇವಾಗಲೇ ಬೇರೆ. ಹಾಗಾಗಿ ಎಕ್ಸಾಕ್ಟಾಗಿ ಈಗ ಹೆಂಗಿರುತ್ತೆ ಅದ್ರ ಸಿಲೆಬಸ್ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ ಫ್ಯಾಮಿಲಿ. ಸೊ ನನ್ನ ಸಜೆಷನ್ ಬಂದು CBSE ಹೋಗ್ಬೋದು. ಇಲ್ಲ ಬೇಸಿಕ್ ಚೆನ್ನಾಗಾಗಬೇಕು ಮಕ್ಕಳಿಗೆ, ಮುಂದೆ ಫ್ಯೂಚರಲ್ಲಿ ಅದು ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತ ಅಂದರೆ ICICIಗೆ ಹೋಗಿ. ಬಟ್ ಏನೇ ಆಗಲಿ ಮಕ್ಕಳನ್ನ ಆಟ ಆಡಿಕೊಂಡು ಆರಾಮಾಗಿ ಇರೋದಕ್ಕೆ ಬಿಡಬೇಕು. ನಾವಂತೂ ಸಾಮಾನ್ಯಕ್ಕೆ ಡೈಲಿ ಓದು ಅಂತ ಟಾರ್ಚರ್ ಮಾಡಲ್ಲ. ನಮ್ದೇನಿದ್ರು ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಅಂತ ಓದೋವಂಥದ್ದು. ನಾವು ಹಾಗೆ ಓದ್ತಿದ್ವಿ, ಈಗ ಸಾಮಾನ್ಯನೂ ಹಾಗೆ ಅಷ್ಟೇ. ಎಕ್ಸಾಮ್ ಶುರು ಆಗ್ತಿದೆ ಅಂದರೆ ಓದೋಕ್ಕೆ ಶುರು ಮಾಡ್ತಾರೆ. ಸಾಕು, ನಮ್ಗೆ ಅಷ್ಟು ಓದ್ಕೊಂಡ್ರೆ ಸಾಕು. ನಾವು ಖಂಡಿತವಾಗ್ಲೂ ಡೈಲಿ ಓದು ಅಂತ ಪ್ರೆಷರ್ ಆಗೋದಿಲ್ಲ. ಇನ್ನು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಸಾಮಾನ್ಯ ಸ್ಕೂಲ್ ಫೀಸ್ ಎಷ್ಟಿರುತ್ತೆ ಅಂತ. ಸೊ ಇದಿಷ್ಟೇ ಫ್ಯಾಮಿಲಿ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಸ್ವಲ್ಪ ಏನಾದ್ರು ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಬೇರೆ ಏನಾದ್ರು ಡೀಟೇಲ್ಸ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಸ್ವಲ್ಪ ಕೆಲವೊಂದು ಮಿಸ್ ಮಾಡಿರ್ಬೋದು, ಮಾತಾಡ್ಬೇಕಾದ್ರೆ ಮರ್ತೇ ಬಿಡ್ತೀನಿ, ನಿಮಗೆ ನೋಟ್ ಮಾಡ್ಕೋಬೇಕು. ಕೇಳಿ ನಾನು ಖಂಡಿತವಾಗ್ಲೂ ಅಲ್ಲಿ ನಾನು ಆನ್ಸರ್ ಹೇಳ್ತೀನಿ. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವ್ಲಾಗ್ ಸ್ವಲ್ಪ ಏನಾದ್ರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಮತ್ತು ಹೊಸ ವ್ಲಾಗ್
ತಪ್ಪಿಸ್ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಆಲ್.